ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದೊಡ್ಡ ಅಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಬಸವಣ್ಣನವರ ಕಲ್ಯಾಣ ನಾಡಿನಲ್ಲಿ ರಾಜ್ಯ ಮಟ್ಟದ ಪತ್ರಕರ್ತರ ಸಮ್ಮೇಳನ ಜರುಗುತ್ತಿರುವುದು ಹೆಮ್ಮೆಯ ಸಂಗತಿ. ಸಮ್ಮೇಳನಕ್ಕೆ ಬೇಕಾದ ಸಹಕಾರ ನೀಡಲಾಗುವುದು. ಬಸವರಾಜ ಹೊರಟ್ಟಿ. ಸಮ್ಮೇಳನದ ವೆಬ್ಸೈಟ್ ಬಿಡುಗಡೆ ಮತ್ತು ಕಚೇರಿ ಉದ್ಘಾಟನೆ. ಬೀದರ್ನಲ್ಲಿ ಮಾರ್ಚ್ 28ರಂದು ಜರುಗುವ ರಾಜ್ಯ ಮಟ್ಟದ 40ನೇ ಪತ್ರಕರ್ತರ ಸಮ್ಮೇಳನಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮನ. ಸ್ವಾಗತ ಸಮಿತಿ ಅಧ್ಯಕ್ಷನಾಗಿ ಸಮ್ಮೇಳನದ ಯಶಸ್ವಿಗೆ ಸಹಕರಿಸುವೆ. ಮಾಧ್ಯಮದವರ ಜೀವನ ಭದ್ರತೆಗೆ ಸರ್ಕಾರದಿಂದ ಪ್ರಾಮಾಣಿಕ ಪ್ರಯತ್ನ ಮಾಡುವೆ. ಸಚಿವ ಈಶ್ವರ್ ಖಂಡ್ರೆ. ಬಾಲ್ಕಿ ತಾಲೂಕಿನ ಹಾಲಿಪರ್ಗ ಗ್ರಾಮದಲ್ಲಿ ವಾತ್ಸಲ್ಯ ಮನೆ ಹಸ್ತಾಂತರ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಸಂಸ್ಥೆ ವತಿಯಿಂದ ಮನೆ ನೀಡಿದ ಪದಾಧಿಕಾರಿಗಳು. ರಾಜ್ಯದಾದ್ಯಂತ ಬಡವರನ್ನು ಗುರುತಿಸಿ ಮನೆಗಳನ್ನು ನೀಡಲಾಗ್ತಾ ಇದೆ. ಮುರಳೀಧರ್ ರಾವ್ ಎಚ್ಎಲ್. ಪತ್ರಕರ್ತ ಎಂದರೆ ಸಮಾಜ ಮತ್ತು ಸರ್ಕಾರದ ಮಧ್ಯೆ ಸೇತುವೆಯಾಗಿ ಕೆಲಸ ಮಾಡುತ್ತಾನೆ. ಅರ್ಥಪೂರ್ಣವಾಗಿ ಜನೋಪಯೋಗಿ ಪತ್ರಕರ್ತರು ಕೆಲಸ ಮಾಡಬೇಕು. ಕೆವಿ ಪ್ರಭಾಕರ್. 40ನೇ ಸಮ್ಮೇಳನ ರಾಜ್ಯ ಮಟ್ಟದ ಸಮ್ಮೇಳನ ಐತಿಹಾಸಿಕ ಸಮ್ಮೇಳನವಾಗಿ ಉಳಿಯುವಂತಾಗಬೇಕು. ಶಿವಾನಂದ ತಗಡೂರು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ನ್ಯಾಯ, ಸಮಾನತೆ ಮತ್ತು ಸಮಸಮಾಜ ನಿರ್ಮಿಸಲು 12ನೇ ಶತಮಾನದಲ್ಲಿ ಪ್ರಯತ್ನ ಪಟ್ಟಿರುವಂತಹ ಬಸವಾದಿ ಶರಣರ ಕಲ್ಯಾಣ ನಾಡು ಬೀದರ್ ನೆಲದಲ್ಲಿ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ 40ನೇ ರಾಜ್ಯ ಮಟ್ಟದ ಸಮ್ಮೇಳನ ಜರುಗುತ್ತಿರುವುದು ನಿಜಕ್ಕೂ ಕೂಡ ಹೆಮ್ಮೆಯ ಸಂಗತಿ ಎಂದು ವಿಧಾನ ಪರಿಷತ್ ಸ್ಪೀಕರ್ ಆಗಿರ್ತಕ್ಕಂತಹ ಬಸವರಾಜ ಹೊರಟ್ಟಿ ಅವರು ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸಮ್ಮೇಳನದ ಕಚೇರಿ ಉದ್ಘಾಟನೆ, ಆಮೇಲೆ ವೆಬ್ಸೈಟ್ ಉದ್ಘಾಟನೆ, ಈ ಎಲ್ಲ ಒಂದು ಸಮ್ಮೇಳನದಲ್ಲಿ ಪಾಲ್ಗೊಂಡು ಅವರು ಮಾತನಾಡ್ತಾರೆ. ಈ ಸಮ್ಮೇಳನದಿಂದ ರಾಜ್ಯಕ್ಕೆ ಒಂದು ಹೊಸ ಸಂದೇಶ ಹೋಗಬೇಕು. ಕೇವಲ ಸಮ್ಮೇಳನ ಆಚರಿಸದೆ ಪತ್ರಕರ್ತರ ಹಿತದೃಷ್ಟಿಯಿಂದ ಹಲವು ವಿಚಾರಗೋಷ್ಠಿಗಳು ಜರುಗಬೇಕು. ಅವರಿಗೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಅರ್ಥಪೂರ್ಣವಾಗಿ ಸಮ್ಮೇಳನ ನಡೆಯಬೇಕು. ಸತ್ಯನಿಷ್ಠೆ, ಪ್ರಾಮಾಣಿಕತೆಯಲ್ಲಿ ಬಸವಣ್ಣನವರಂತೆ ಕಾಯಕ ನಿರ್ವಹಿಸಬೇಕು. ವಸ್ತುನಿಷ್ಠ ಸುದ್ದಿಗಳು ಬಿತ್ತರವಾಗಬೇಕಾಗಿದೆ. ಇಂದಿನ ಕಲ್ಯಾಣ ನಾಡು ಅಭಿವೃದ್ಧಿ ಹಿಂದುಳಿಯಲು ಜನಪ್ರತಿನಿಧಿಗಳೇ ಕಾರಣ ಎಂಬುದನ್ನು ಅಲ್ಲಗಳೆಯುವಂತಿಲ್ಲ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಒಮ್ಮೆ ಬಸವಣ್ಣನವರು ಕರ್ಣಿಕ ಕಾಯಕ ಮಾಡುತ್ತಿರುವ ಸಂದರ್ಭದಲ್ಲಿ ಬರೆಯುತ್ತಾ ಕುಳಿತಿದ್ರು. ಅವರ ಮನೆಗೆ ಭೇಟಿಯಾಗಲು ಜನರು ಬಂದಾಗ ದೀಪ ಆರಿಸಿದ್ರಂತೆ. ದೀಪ ಏಕೆ ಆರಿಸಿದಿರಿ ಎಂದು ಹೋಗುವಾಗ ಕೇಳಿರುವಂಥ ಜನರಿಗೆ ಬಸವಣ್ಣನವರು ಆಶ್ಚರ್ಯಕರವಾದ ಉತ್ತರವನ್ನು ಕೊಟ್ಟರಂತೆ. ನೀವು ಬರುವುದಕ್ಕಿಂತ ಮುಂಚೆ ಸರ್ಕಾರಿ ಕೆಲಸ ಮಾಡ್ತಾ ಇದ್ದೆ, ಆ ದೀಪವನ್ನು ಉರಿಸ್ತಾ ಇದ್ದೆ. ಈಗ ನೀವು ಬಂದಾಗ ನಿಮ್ಮ ಜೊತೆ ಮಾತನಾಡುವಾಗ ನನ್ನ ವೈಯಕ್ತಿಕ ಆ ದೀಪವನ್ನು ಆರಿಸಿ ನನ್ನ ವೈಯಕ್ತಿಕ ದೀಪವನ್ನು ಹಚ್ಚಿ ಅದನ್ನು ಉರಿಸ್ತಾ ಇದ್ದೇನೆ ಎನ್ನುವಂಥ ಮಾತನ್ನು ಕೇಳಿದಾಗ ಆ ಶರಣರು ಶಾಕ್ ಆಗಿದ್ರಂತೆ. ನೀವು ಬಂದ ನಂತರ ಅದು ನನ್ನ ವೈಯಕ್ತಿಕ ಕೆಲಸವಾದ ಕಾರಣ ಅದೇ ದೀಪವನ್ನು ಆರಿಸಿ ಈ ದೀಪವನ್ನು ಉರಿಸಿದ್ದೇನೆ ಎನ್ನುವಂಥ ಮಾತನ್ನು ಹೇಳಿದರು. ಪ್ರಾಮಾಣಿಕತೆಗೆ ತಲೆದೂಗಿದ ಇತಿಹಾಸ ತಿಳಿಸಿದ ಒಂದು ಹೊರಟ್ಟಿಯವರು ಇಂದು ರಾಜಕಾರಣದಲ್ಲಿ ಮೌಲ್ಯತನ ಉಳಿದಿಲ್ಲ. ಬಸವೇಶ್ವರರು ಕೊಟ್ಟ ಅನುಭವ ಮಂಟಪದ ಕುರಿತು ಒಮ್ಮೆ ಸಿದ್ದರಾಮಯ್ಯನವರು ಸದನದಲ್ಲಿ ಮಾತನಾಡಿದಾಗ ಅದನ್ನೇ ತಲೆಯಲ್ಲಿಟ್ಟುಕೊಂಡು ಸುಮಾರು ಅನುಭವ ಮಂಟಪದ ಭಾವಚಿತ್ರಗಳನ್ನು ಫ್ರೇಮ್ ಹಾಕಿಸಿ ಎಲ್ರಿಗೂ ಕೂಡ ಕಾಣಿಕೆಯಾಗಿ ಕೊಟ್ಟಿದ್ದೆ ಎನ್ನುವಂಥ ಮಾತನ್ನು ಅವರು ನೆನೆಸ್ಕೊಂಡ್ರು. ಸಮ್ಮೇಳನ ಯಶಸ್ವಿಯಾಗಲಿ, ಎಲ್ಲರೂ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಸಮ್ಮೇಳನದ ಯಶಸ್ವಿಗೆ ಸಹಕಾರ ನೀಡಿ ನಾನು ಮತ್ತೆ ಆಗಾಗ ಬರ್ತಾ ಇರ್ತೇನೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ಸಂದರ್ಭದಲ್ಲಿ ಒಂದು ಸಂಘದ ಜಿಲ್ಲಾಧ್ಯಕ್ಷರಾಗಿರುವಂಥ ಆನಂದ್ ದೇವಪ್ಪ ಅವರು ಕೂಡ ಉಪಸ್ಥಿತರಿದ್ದು ಎಲ್ಲರಿಗೂ ಕೂಡ ಒಂದು ಸ್ವಾಗತವನ್ನು ಕೋರಿದರು. ಏನಿಲ್ಲ, ಅವ್ರಿಗೆ ಸದನದಲ್ಲಿ ನೋಡ್ತಿರ್ತೀನಿ. ನಾನು ಭಾಳ ಒಳ್ಳೆಯ ಒಬ್ಬ ಆನೆಸ್ಟ್ ಆದ ಮನುಷ್ಯ. ಒಟ್ಟಾರೆ ನಾ ಹೇಳ್ಬೇಕಂದ್ರೆ ಬಸವಣ್ಣನವರು ನಾಡಾದ ಇದರಲ್ಲಿ ಜಾತಿ ಧರ್ಮ ಮತ್ತೊಂದು ಯಾವುದಿಲ್ಲ. ಎಲ್ಲರೂ ಬಸವ ತತ್ವವನ್ನು ಆಚರಿಸಲಿಕ್ಕೆ 99% ಎಲ್ಲ ಜಾತಿಯವರು ಮಾಡ್ತಾರೆ ಅನ್ನೋದು ಅದು ಏನಾರಿದ್ರು ಬೀದರ್ ಜಿಲ್ಲೆ ಅನ್ನೋದನ್ನು ಭಾಳ ಮಾಡಿದೆ. ಅದು ಬಸವಣ್ಣನವರ ಅವತ್ತು ನಿಮಗೇನು ಬಿಟ್ಟು ಹೋಗ್ಯಾರ, ಆ ಬಸವಣ್ಣನವರ ಹೆಜ್ಜೆ ಗುರುತುಗಳನ್ನು ಇವತ್ತಿನವರಿಗೆ ನಡೆಸ್ಕೊಂಡು ಬಂದಿರಿ. ಜಾತ್ಯತೀತವಾದಂಥ ಮನೋಭಾವ, ಸರ್ವರು ಸಮಾನರಾದಂಥವ್ರು, ಇದೆಲ್ಲ ಏನಾದರೂ ಬಸವಣ್ಣನವರು ನಮಗೆ 12ನೇ ಶತಮಾನದಲ್ಲಿ ಏನು ನಮಗೆ ಮಾರ್ಗದರ್ಶನ ಮಾಡ್ಯಾರ. ಇವತ್ತಿನವರೆಗೂ ಅವ್ರು ನಮ್ಮ ಆಚರಣೆ ಇದ್ದಾವೆ. ಇನ್ನು ನಾನು ಸುಮ್ಮನಂಗೆ ಓದ್ಕೋತ ಕೂತಿದ್ದೆ ಒಂದು ಪುಸ್ತಕ ಬಸವಣ್ಣವ್ರದ್ದು. ಏನು ಮಾತಾಡೋ ಯೂಸಲಿ ನಾನು ಯಾವುದೇ ಕಾರ್ಯಕ್ರಮ ಏನು ತಯಾರು ಮಾಡ್ಕೊಂಡು ಬರೋಂಗಿಲ್ಲ. ನಾನು ಅವ್ರನ್ನ ವೇದಿಕೆ ಮೇಲೆ ನೋಡಿ ಹೆಂಗೆ ಪರಿಸ್ಥಿತಿ ಹಂಗೆ ಮಾತಾಡೋಗ್ಬಿಡ್ತೀನಿ. ನಾನು ಬಸವಣ್ಣವರು ಅವಾಗ ಮುಖ್ಯಮಂತ್ರಿ ಆಗಿದ್ದರು. ಅವರು ಸಂಜೆ ಗಡಿಸೆ ಅಂದರೆ 8 ಗಂಟೆ ಸುಮಾರು ಬರ್ಕೋತ ಕೂತಿರಂತೆ. 2 ಜನ ಹೋದಂತೆ, ಗಂಡ ಹೆಂಡತಿ ಮತ್ತು ಮಗಳು. ಆದ ನಂತರ ಅವರು ಅವಾಗೆಲ್ಲ ಎಣ್ಣೆ ದೀಪ, ಆ ದೀಪದಲ್ಲಿ ಬರ್ಕೋತ ಕೂತಿರಂತ. ಬಂದರು ಅವರು. ಬಂದ ನಂತರ ಹೇಳಿದ್ರು ಅವರು,
ಏನಪ್ಪ ಯಾಕೆ ಬಂದಿರಿ? ಇಲ್ಲ ಇನ್ನು ನನ್ನ ಮಗಳಿಗೆ ಗಂಡ ಸರಿಯಾಗಿ ನೋಡ್ಕೋಲ್ಲ ಅಂತ ಕೂಡಲೇ ಅವ್ರ ಆ ದೀಪ ಹಾರಿಸ್ಬಿಟ್ರು. ಇವ್ರಿಗೆ ಹೆದರಿಕೆ ಬಂದ್ಬಿಟ್ಟು ದೀಪ ನಮ್ಗೆ ಇನ್ನೊಂದು ದೀಪ ಹಚ್ಚಿರುತ್ತವ್ರು. ಕಡೆಗೆಲ್ಲ ಮುಗಿದ ನಂತರ ಹೋಗುಂದು ಕೇಳ್ತಾವ ನಾವೆಲ್ಲ ದಲಿತ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಬೀದರ್ನಲ್ಲಿ ಮಾರ್ಚ್ 28ರಂದು ಜರುಗಲಿರುವಂತಹ ರಾಜ್ಯ ಮಟ್ಟದ 40ನೇ ಪತ್ರಕರ್ತರ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷರಾದ ನಾನು ಸಮ್ಮೇಳನದ ಯಶಸ್ವಿಗೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುವೆ ಎಂದು ಅರಣ್ಯ ಜೀವಿಶಾಸ್ತ್ರ ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಖಂಡ್ರೆ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸಮ್ಮೇಳನದ ಕಚೇರಿ ಉದ್ಘಾಟನೆ, ವೆಬ್ಸೈಟ್ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಸಮ್ಮೇಳನದ ಕಿರುಹೊತ್ತಿಗೆಯನ್ನು ಬಿಡುಗಡೆಗೊಳಿಸಿ ಮಾತನಾಡುತ್ತಾರೆ. ಬಸವಾದಿ ಶರಣರ ಪುಣ್ಯಭೂಮಿಯಲ್ಲಿ ಸಮ್ಮೇಳನ ಆಯೋಜನೆ ಮಾಡಿರತಕ್ಕಂಥದ್ದು ಖುಷಿ ತಂದಿದೆ. ಪತ್ರಕರ್ತರ ಜೀವನ ಭದ್ರತೆ, ಗ್ರಾಮೀಣ ಬಸ್ ಪಾಸ್ ವಿತರಣೆ ಹಾಗೂ ಆರೋಗ್ಯ ಸಂಜೀವಿನಿ ಸಮರ್ಪಕವಾಗಿ ಜಾರಿಗೆ ತರಲಿಕ್ಕೆ ನಮ್ಮ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದೆ. ಸಮಾಜವನ್ನು ತಿದ್ದುವಂತಹ ಪ್ರಯತ್ನ ಮಾಡುತ್ತಿರುವ ಪತ್ರಕರ್ತರ ಏಳಿಗೆಗೆ ನಾನು ಸದಾ ಬದ್ಧನಾಗಿರುವೆ ಮತ್ತು ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತೇನೆ ಎನ್ನುವಂಥ ಮಾತನ್ನು ಕೂಡ ಈಶ್ವರ್ ಖಂಡ್ರೆ ಅವರು ಹೇಳ್ತಾರೆ. ಪೌರಾಡಳಿತ ಮತ್ತು ಹಜ್ ಖಾತೆ ಸಚಿವ ರಹೀಂ ಖಾನ್ ಮಾತನಾಡಿ, ಪತ್ರಕರ್ತರ ಸಮ್ಮೇಳನ ಅತ್ಯಂತ ಶಿಸ್ತುಬದ್ಧವಾಗಿ ಆಗಬೇಕು. ಈ ಸಮ್ಮೇಳನದ ಮೂಲಕ ಇಡೀ ರಾಜ್ಯಕ್ಕೆ ಉತ್ತಮ ಸಂದೇಶ ಹೋಗಬೇಕು. ಸಮ್ಮೇಳನದ ಯಶಸ್ವಿಗೆ ನನಗೆ ವಹಿಸಿರುವಂಥ ಜವಾಬ್ದಾರಿ ಸಮರ್ಥವಾಗಿ ನಿಭಾಯಿಸ್ತೇನೆ ಎಂದು ಅವರು ಹೇಳುತ್ತಾರೆ. ಜೊತೆಗೆ ಇಂದಿನ ಮಾಧ್ಯಮದ ಸ್ಥಿತಿಗತಿ ಕುರಿತು ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಂಡಿರುವಂಥ ರಹೀಂ ಖಾನ್ ಅವರು ಜಿಲ್ಲೆಯಿಂದ ವರದಿಗಾರರು ಕಳುಹಿಸಿರುವಂಥ ಸುದ್ದಿಯನ್ನು ಹೆಡ್ ಕಚೇರಿಯಲ್ಲಿ ಒಂದಿಷ್ಟು ಬದಲಾವಣೆಯಾಗಿ ಕೆಲವು ತಪ್ಪುಗಳಾಗ್ತಾ ಇವೆ. ಹೀಗಾಗಿ ಸಮಾಜಕ್ಕೆ ಉತ್ತಮ ಸಂದೇಶಗಳನ್ನು ಕೊಡುವ ಸುದ್ದಿಗಳು ಪ್ರಸಾರ ಆಗಲಿ ಎನ್ನುವಂಥ ಸದಾಶಯ ನನ್ನದಾಗಿದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಇದೇ ವೇಳೆ ವೇದಿಕೆ ಮೇಲೆ ಸಮ್ಮೇಳನದ ವೆಬ್ಸೈಟ್ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆ.ವಿ. ಪ್ರಭಾಕರ್ ಅವರು ಬಿಡುಗಡೆ ಮಾಡ್ತಾರೆ. ಅಧ್ಯಕ್ಷತೆಯನ್ನು ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಅವರು ವಹಿಸ್ತಾರೆ. ಕಾರ್ಯಕ್ರಮದಲ್ಲಿ ರಮೇಶ್ ಕೋಟಪ್ಪ, ಮತ್ತಿಕೆರೆ ಜಯರಾಮ್, ಎಚ್.ಬಿ. ಮದನಗೌಡ ಅವರು, ಪುಂಡಲಿಕ್ ಬಾಳೋಜಿಯವರು, ಸೋಮಶೇಖರ್ ಕೆರೆಗೋಡು, ನಿಂಗಪ್ಪ ಚಾವಡಿ, ವಾಸುದೇವ ಹೊಳ್ಳ, ಆನಂದ್ ದೇವಪ್ಪ, ಅಪ್ಪರಾವ್ ಸೌದಿ, ಶಿವಕುಮಾರ ಸ್ವಾಮಿ ಸೇರಿದಂತೆ ಜಿಲ್ಲೆಯ ಹಲವು ಪತ್ರಕರ್ತರು ಉಪಸ್ಥಿತರಿದ್ದರು. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ 40ನೇ ರಾಜ್ಯ ಸಮ್ಮೇಳನ ಬೀದರ್ನಲ್ಲಿ ಜರುಗ್ತಾ ಇರತಕ್ಕಂಥದ್ದು ಬಹಳ ಸಂತೋಷದ ಮತ್ತು ಹೆಮ್ಮೆಯ ಸಂಗತಿಯಾಗಿದೆ. ಕರ್ನಾಟಕದ ಕಿರೀಟ ಬೀದರ್ ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂಥದ್ದು, ಸರ್ವರಿಗೂ ಸಮಪಾಲು ಅಂತ ಹೇಳಿ ಸಮಾಜ ನಿರ್ಮಾಣ ಮಾಡಲಿಕ್ಕೆ 12ನೇ ಶತಮಾನದಲ್ಲೇ ಬಸವಾದಿ ಶರಣರು ಏನೊಂದು ಹೋರಾಟವನ್ನು ಮಾಡಿದ್ದಾರೆ. ಇಂಥ ಒಂದು ಜಿಲ್ಲೆಯಲ್ಲಿ ಇವತ್ತು ಈ ಸಮ್ಮೇಳನ ನಡೀತಾ ಇದೆ. 28ನೇ ಮಾರ್ಚ್ಗೆ ನಮ್ಮೆಲ್ಲ ನೆಚ್ಚಿನ ನಾಯಕರಾದಂಥ ಮಾನ್ಯ ಮುಖ್ಯಮಂತ್ರಿಗಳು ಸಮ್ಮೇಳನವನ್ನು ಉದ್ಘಾಟನೆ ಮಾಡ್ತಾರೆ. ಮಾನ್ಯ ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟದ ಎಲ್ಲ ಸದಸ್ಯರು, ಪ್ರತಿಪಕ್ಷ ನಾಯಕರುಗಳು, ಸುಮಾರು ಜನ ಎಲ್ಲ ಗಣ್ಯಮಾನ್ಯ ವ್ಯಕ್ತಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸ್ತಾರೆ. ಇದರಲ್ಲಿ ಸಮ್ಮೇಳನದ ವೈಶಿಷ್ಟ್ಯತೆ ಏನಪ್ಪ ಅಂತ ಹೇಳಿದರೆ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯಲ್ಲಿ ಮಾಧ್ಯಮದ ಪಾತ್ರ, ಈ ಭಾಗದ ಸರ್ವಾಂಗೀಣ ಅಭಿವೃದ್ಧಿನೂ ಆಗಬೇಕು ಮತ್ತು ಮಾಧ್ಯಮ ರಂಗದವರು ಏನು ದೃಶ್ಯ ಮಾಧ್ಯಮ ಇದೆ, ಶ್ರವಣ ಮಾಧ್ಯಮ ಇದೆ, ಇವತ್ತು ಮುದ್ರಣ ಮಾಧ್ಯಮ ಇದೆ, ಅವರು ಎದುರಿಸ್ತಿರುವಂಥ ಸವಾಲುಗಳೇನಿದ್ದಾವೆ ಇವತ್ತಿನ ದಿನಮಾನಗಳಲ್ಲಿ, ಅದೆಲ್ಲವನ್ನು ಯಾವ ರೀತಿಯಲ್ಲಿ ಅದನ್ನು ನಿವಾರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಅನೇಕ ಗೋಷ್ಠಿಗಳನ್ನು ಅವರು ಏರ್ಪಾಡು ಮಾಡಿದ್ದಾರೆ. ನನಗೆ ಸ್ವಾಗತ ಸಮಿತಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ. ಸ್ವಾಗತ ಸಮಿತಿ ಅಧ್ಯಕ್ಷನಾಗಿ ಭಾಳ ಅತ್ಯಂತ ಶಿಸ್ತುಬದ್ಧವಾಗಿ, ಯಶಸ್ವಿಯಾಗಿ, ಅರ್ಥಪೂರ್ಣವಾಗಿ ಜರ್ನಲಿಸ್ಟ್ ಸಮ್ಮೇಳನ ಬೀದರ್ನಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ. ಮತ್ತೆ ಹೀಗೆ ಪ್ರಭಾಕರ್ ಸಾಹೇಬರು ಹೇಳಿದರು, ಈ ಕಾರ್ಯಕ್ರಮ ಒಂದು ಒಳ್ಳೆ ರೀತಿಯಿಂದ ಬರೇ ಹೆಸರಿಗೆ ಆಗಬಾರ್ದು, ಇದರಲ್ಲಿ ಸುಮಾರು ಚೇಂಜಸ್ ಆಗಬೇಕಂತ, ಮತ್ತೆ ಸುಮಾರು ಜನಗೆ ಇದರಿಂದ ಒಂದು ಟ್ರೈನಿಂಗ್ ಟೈಪ್ ಆಗಲಿ, ಸ್ಕಿಲ್ ಟೈಪ್ ಆಗಲಿ, ಎಲ್ಲರಿಗೆ ಒಂದು ಸಿಸ್ಟಮ್ ಇದರಲ್ಲಿ ಕರ್ನಾಟಕದಲ್ಲಿ ಒಂದು ಒಳ್ಳೆ ಮೆಸೇಜ್ ಹೋಗ್ಬೇಕಂತ ಬೀದರ್ನಿಂದ ಹೇಳಿದ್ದಾರೆ. ನಿಜವಾಗ್ಲೂ ಅದು ಒಳ್ಳೇದು ಆಗ್ತದೆ. ಯಾಕಂದ್ರೆ ಯಾರೋ ಎಷ್ಟೋ ಸ್ಥಾನದಲ್ಲಿ ಹೋಗ್ಬೋದು, ಅದು ಆದರೂ ನಮಗೆ ಡಿಫಿಷಿಯನ್ಸಿ ಇದ್ದೇ ಇರ್ತದೆ. ಎಷ್ಟೋ ಓದರು ಆಗ್ಬೋದು, ಎಷ್ಟೋ ಜರ್ನಲಿಸ್ಟ್ ಕೆಲಸ ಮಾಡಿರ್ಬೋದು, ಅದು ನಮ್ಮಲ್ಲಿಂದ ಏನೇನೋ ತಪ್ಪು ಆಗ್ಬೋದು. ಅದರಿಂದ ಈ ಸಮ್ಮೇಳನದಲ್ಲಿ ಒಂದು ಸಿಸ್ಟಮೆಟಿಕ್ ಒಂದು ಮೆಸೇಜ್, ಒಂದು ಟ್ರೈನಿಂಗ್ ಸಿಸ್ಟಮ್ ಹೋಗ್ಬೋದು ಅಂತ ನಾನು ಹೇಳ್ತೇನೆ. ಮತ್ತೆ ಹೀಗೆ ಹೊರಟಿ ಸಾಹೇಬರು ಮಾತಾಡಿದರು, ಅವರು ಕೌನ್ಸಿಲ್ನಲ್ಲಿ ಏನೂ ಇರಲಿ, MLC ಆಗಲಿ, ಮಿನಿಸ್ಟರ್ ಆಗಲಿ, ಅವನ ಮೈಂಡ್ನಲ್ಲಿ ಏನು ಇಟ್ಟಿದ್ದಾನೆ ಅಂತ ನೋಡಿ ಏನು ಮಾತಾಡೋದನ್ನ ಅದ್ರ ಮೇಲೆ ಇಮಿಡಿಯೇಟ್ ಆಕ್ಷನ್ ಮಾಡಿ
ಅವ್ರು ಅವಾಗೆ ಇಲ್ಲ ಫೈಟಿಗೆ ಬಂದ್ಬಿಡಿ, ಬೇರೆ ಅನ್ನೆಸರಿ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಸುಮಾರು ಸಲ ಎಲ್ಲರಿಗೆ ಸ್ಟಾಪ್ ಮಾಡಿಬಿಡ್ತಾರೆ. ಮತ್ತೆ ಪ್ರಭಾಕರ್ ಸಾಹೇಬ್ರ ಬಗ್ಗೆ ಹೇಳಿದ್ರು, ನಿಜವಾಗ್ಲು जर्नलिस्ट एक हिंदी में कहावत है कि सबके नसीब प्रभाकर सबके सके नहीं होते. ಯಾಕಂದ್ರೆ ಅವ್ರೇನ್ ಕಷ್ಟ, ಅವ್ರದ್ದು ಹರ್ಟ್ ಎಷ್ಟು ಕ್ಲೀನ್ ಇದೆ, ಅವ್ರಿಗೆ ಒಂದು ಒಳ್ಳೆ ಸ್ಥಾನ. ಭಾಲ್ಕಿ ತಾಲೂಕಿನ ಹಲ್ಬರ್ಗಾ ವಲಯದ ಹಾಲ್ಹೆಪ್ಪರ್ಗ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಜ್ಞಾನ ವಿಕಾಸ ಕಾರ್ಯಕ್ರಮದಡಿಯಲ್ಲಿ ವಾತ್ಸಲ್ಯ ಮನೆಯನ್ನು ಹಸ್ತಾಂತರ ಕಾರ್ಯಕ್ರಮ ನೆರವೇರಿತು. ಗ್ರಾಮದ ನಿವಾಸಿ ಮಾಲನಬಿ ಅವರಿಗೆ ಮಾತೋಶ್ರೀ ಹೇಮಾವತಿ ಹೆಗಡೆಯವರ ಒಂದು ಮಾರ್ಗದರ್ಶನದಂತೆ ನಿರ್ಮಿಸಿರುವಂತಹ ವಾತ್ಸಲ್ಯ ಮನೆಯನ್ನು ಹಸ್ತಾಂತರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ನಿರ್ದೇಶಕರಾದ ಮುರಳೀಧರ್ ಎಚ್ಎಲ್ ಅವರು, ರಾಜ್ಯದಾದ್ಯಂತ ನಿರ್ಗತಿಕ ಕುಟುಂಬಗಳನ್ನು ಗುರುತಿಸಿ ಸುಮಾರು 21,000ಕ್ಕೂ ಹೆಚ್ಚು ಕುಟುಂಬಗಳಿಗೆ ಮಾಶಾಸನ ನೀಡಲಾಗ್ತಾ ಇದೆ. ಅವರ ಅಗತ್ಯತೆಗಳನ್ನು ಪರಿಗಣಿಸಿ ಚಾಪೆ, ಹೊದಿಕೆ, ಪಾತ್ರೆ, ಬಟ್ಟೆ, ಔಷಧಿಗಳನ್ನೊಳಗೊಂಡ ವಾತ್ಸಲ್ಯ ಕಿಟ್ಟನ್ನು ಕೂಡ ವಿತರಣೆ ಮಾಡಲಾಗ್ತಾ ಇದೆ ಎನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಜನಜಾಗೃತಿ ವೇದಿಕೆಯ ಮಾಧ್ಯಮ ಸಲಹೆಗಾರರಾದ ಸಂತೋಷ್ ಬಿಜಿ ಪಾಟೀಲ್ ಮಾತನಾಡಿ, ಗ್ರಾಮಾಭಿವೃದ್ಧಿ ಯೋಜನೆ ಮಹಿಳಾ ಸಬಲೀಕರಣದ ಜೊತೆಗೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸ್ತಾ ಇದೆ ಎಂದು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಯೋಜನಾಧಿಕಾರಿ ಸಂತೋಷ್ ಟಿಎನ್, ಗ್ರಾಮದ ಮುಖಂಡರಾದ ಶಿವಕುಮಾರ್ ಗುರ್ನಳೆ, ರವಿ, ಶರಣುಕುಮಾರ್, ಅಜಯ್ ಕುಮಾರ್, ಶಿವಾನಂದ್, ಉಮಾಕಾಂತ್, ಅಶೋಕ್ ಸೇರಿದಂತೆ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ಸುಜಾತ, ಆಮೇಲೆ ಮೇಲ್ವಿಚಾರಕರಾದ ಲಾಯಪ್ಪ ನಂದ್ಯಾಳ್, ಮಹಾಂತೇಶ್, ಪೂಜಾ, ಮಧು ಮತ್ತು ಒಕ್ಕೂಟದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಕಟ್ ಮಾಡಿ ದೀಪ ಹಚ್ಚ ಮಾಡ್ತಾರೆ, ನೀವು ಮಾಡಿ. ಸನ್ಮುಖ ಸ್ವಾಮಿಗೆ ಕರ್ಪೂರ ಇರ್ಬೋದು, ಈಗ ಪ್ರಾಬ್ಲಮ್ ಇಲ್ಲ, ಅಡಿಗೆ ಇರ್ಬೋದು, 2 ಸೈಡ್ ಇರುತ್ತೆ. ಅಮ್ಮನಿಗೆ ಒಂದು ವಾತ್ಸಲ್ಯ ಕಾರ್ಯಕ್ರಮದ ಅಡಿಯಲ್ಲಿ ಒಂದು ಮನೆಯನ್ನು ಕಟ್ಕೊಂಡಿರ್ತೇವೆ. ಈ ಮನೆಯ ಒಂದು ಹಸ್ತಾಂತರ ಕಾರ್ಯಕ್ರಮವನ್ನು ಇವತ್ತು ಇಟ್ಕೊಂಡಿದ್ದು ಈಗಾಗಲೇ ಪೂಜೆಯನ್ನು ನೆರವೇರಿಸಿ ಅಮ್ಮನಿಗೆ ಹಸ್ತಾಂತರ ಮಾಡಲಿಕ್ಕಿದ್ದೇವೆ. ಈ ಒಂದು ಕಾರ್ಯಕ್ರಮದ ಉಪಸ್ಥಿತರಿರುವಂತಹ ನಮ್ಮ ಜಿಲ್ಲೆಯ ಮಾನ್ಯ ನಿರ್ದೇಶಕರಾಗಿರುವಂತಹ ಮುರಳೀಧರ್ ಸರ್ ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಅಮ್ಮವರಿಗೆ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ವಹಿಸ್ತಾ ಮುಂದಿನ ಕಾರ್ಯಕ್ರಮವನ್ನು ಮಾನ್ಯ ನಿರ್ದೇಶಕರು ಮತ್ತು ನಮ್ಮ ಊರಿನ ಗಣ್ಯ ನೆರವೇರಿಸ್ಕೊಡ್ಬೇಕಂತೇಳಿ ಕೇಳ್ಬೋದು. ಆಳಿಪುರಗ ಈ ಗ್ರಾಮದಲ್ಲಿ ಮಾಳಂಬಿ ಅವರಿಗೆ ವಿಶೇಷವಾಗಿ ವಾತ್ಸಲ್ಯ ಕಾರ್ಯಕ್ರಮದಡಿ ನಾವು ನೂತನ ಮನೆ ನಿರ್ಮಾಣ ಮಾಡಿಕೊಡುವಂತ ಮಾಡಿ ಇವತ್ತು ಹಸ್ತಾಂತರ ಮಾಡೋದಕ್ಕೆ ನಾವೆಲ್ಲರೂ ಸೇರಿದ್ದೇವೆ. ಧರ್ಮಸ್ಥಳ ನಿಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಪೂಜ್ಯರ ಮಾತೃಶ್ರೀಯವರ ಬಹಳ ಒಂದು ಕನಸಿನ ಕಾರ್ಯಕ್ರಮ ಇದು. ವಾತ್ಸಲ್ಯ ಅಂದರೆ ವಾತ್ಸಲ್ಯ ಅನ್ನುವಂಥ ಹೆಸರೇ ಇರ್ತದೆ. ಆಸರೆ ಇಲ್ಲದವರಿಗೆ ಅವರ ಪರವಾಗಿ ನಿಲ್ಲುವ ಕೆಲಸ, ಅವರನ್ನ ಆ ವಾತ್ಸಲ್ಯ ಮೈ ಅಂತ ಮಾತೃಶ್ರೀ ಹೇಮಾವತಿ ಅಮ್ಮನವರಿಗೆ ಹೇಳ್ತಾರೆ. ಯಾಕೆಂದ್ರೆ ಅವರಿಗೆ ತಾಯಂದಿರ ಕಷ್ಟ ಸಮಸ್ಯೆ ಏನಂತ ಗೊತ್ತಿದೆ. ನಮ್ಮೆಲ್ಲರ ಜೀವನ ಸುಖಮಯವಾಗಿರಬೇಕು ಅನ್ನುವಂಥದ್ದು ಪೂಜ್ಯರ ಮಾತೃಶ್ರೀಯವರ ಕಲ್ಪನೆ. ಅದು ಸುಖವಾಗಿರ್ಬೇಕಿದ್ರೆ ಅದರಲ್ಲಿ ವೃದ್ಧರು ಅಥವಾ ಅಸಕ್ತರು ಕೆಲವರು ಇದ್ದಾರೆ. ಅವರಿಗೆ ಮಕ್ಕಳಿಲ್ಲ ಅಥವಾ ಬೇರೆ ಏನು ಸಮಸ್ಯೆ ಇರ್ಬೋದು, ಅಥವಾ ಮಕ್ಕಳಿದ್ರೂ ಕೆಲವರು ತೊಂದರೆಯಲ್ಲಿರ್ಬೋದು. ಅದರಿಂದ ಏನೇ ಇರಲಿ, ವಯಸ್ಸಾದ ವೃದ್ಧರು ಅಥವಾ ಯಾರಿದ್ದಾರೆ ಅವರು ಸಹ ಅವರ ಕೊನೆಯ ಸಮಯದಲ್ಲಿ ಸುಖವಾಗಿ ಇರಬೇಕು, ನೆಮ್ಮದಿಯಿಂದ ಇರಬೇಕು ಅನ್ನೋದು ಮಾತೃಶ್ರೀಯವರ ಪೂಜ್ಯರ ಕಲ್ಪನೆ. ಅದಕ್ಕೆ ಬೇಕಾಗಿ ನಾವು ಅವರಿಗೆ ತಿಂಗಳು ನಮ್ಮಲ್ಲಿ ಸಾಧಾರಣ ಒಂದು 21,000 ಜನರಿಗೆ ಪ್ರತಿ ತಿಂಗಳು ಮಾಸಾಸನ ಅಂತ ಕೊಡ್ತೇವೆ. ಅಂದ್ರೆ ಈ ರೀತಿಯ ಆಸಕ್ತರು ಯಾರಿದ್ದಾರೆ ಅವರಿಗೆ ಮಾಸಾಸನ ಅಂತ ಕೊಡ್ತೇವೆ. ಕಿಟ್ ಅಂತ ಕೊಡ್ತೇವೆ. ಅಂದ್ರೆ ಇವರ ಮನೆಯಲ್ಲಿ ಬಂದಾಗ ಇವರಿಗೆ ಪಾತ್ರೆ ಪಗಡೆಗಳು ಏನು ಬೇಕಾಗ್ತದೆ ಅಥವಾ
ಯಾರು ವೃದ್ಧರಿದ್ದಾರೆ ಅಥವಾ ವಯಸ್ಸಾದಂಥವರು ಇವರು ಇರ್ಬೋದು, ಇನ್ನೊಂದು ನಿರ್ಗತಿಕರು ಅನ್ನುವಂಥ ರೀತಿಯಲ್ಲಿ ಯಾರಿದ್ದಾರೆ ಅವರ ಬದುಕು ಸಹ ಚೆನ್ನಾಗಿರ್ಬೇಕು. ಅವರಿಗೂ ನಮ್ಮ ಕೈಯಿಂದಾದ ಸಹಾಯವನ್ನ ಮಾಡಿ ಅವರ ಬದುಕನ್ನು ಸುಂದರಗೊಳಿಸುವಂತ ಕೆಲಸ ಆಗಬೇಕು ಅನ್ನೋದಕ್ಕೆ ಈ ವಾತ್ಸಲ್ಯ ಕಾರ್ಯಕ್ರಮ ಮಾಡಿದ್ದೇವೆ. ಧರ್ಮಸ್ಥಳ ಯೋಜನೆ ಒಂದು ರಾಜ್ಯ ಮಟ್ಟದ ಯೋಜನೆ. ಇವತ್ತೇನಪ್ಪ ಅಂದರೆ ನಮ್ಮ ಭಾಗದಲ್ಲಿ ಅಂದರೆ ಸುಮಾರು 800 ಕಿಲೋಮೀಟರ್ ದೂರದಿಂದ ಇವತ್ತು ನಮ್ಮ ತಾಲೂಕಿಗೆ ಬಂದು ನಮ್ಮ ತಾಲೂಕಿನಲ್ಲಿ ಇಂಥ ಒಂದು ಯೋಜನೆಗಳ ಅನುಷ್ಠಾನ ಮಾಡಿಕೊಂಡು ಆ ಯೋಜನೆಯ ಅಡಿಯಲ್ಲಿ ಇವತ್ತು ನಿರ್ಗತಿಕರಾದಂಥ ತಾಯಿಯವರಿಗೆ ಒಂದು ವಾತ್ಸಲ್ಯ ಅನ್ನುವಂಥ ಮನೆಯನ್ನು ಕಟ್ಟಿಕೊಡುವಂಥ ಕೆಲಸವನ್ನು ಶ್ರೀ ಧರ್ಮಸ್ಥಳ ಮಾಡಿಕೊಡ್ತಾ ಇದೆ. ಎಷ್ಟೋ ನಿರ್ಗತಿಕ ತಾಯಂದಿರಿಗೆ ವಾತ್ಸಲ್ಯ ಮನೆಯನ್ನು ಕಟ್ಟಿಕೊಡೋದಾಗಲಿ, ಯಾರು ಅಂಗವಿಕಲರಿದ್ದಾರೆ ಅಂಥವರಿಗೆ ಕುರ್ಚಿಗಳನ್ನು ಕೊಡುವಂಥ ಕೆಲಸ ಆಗಲಿ, ಯಾರು ಸಂಪೂರ್ಣ ಹಾಸಿಗೆಗಳಂಥವ್ರಿಗೆ ವಾಟರ್ ಬೆಡ್ ಕೊಡುವಂಥ ವ್ಯವಸ್ಥೆ ಆಗಲಿ, ನಿರಾಶ್ರಿತರಿರ್ತಕ್ಕಂಥ ಮನೆಗಳ ಜೊತೆಗೆ ಯಾರಿಗೇನಪ್ಪ ಅಂದರೆ ಅವಶ್ಯಕತೆ ಇದೆ ಅಂಥವರಿಗೆ ಮಾಸಿಕವಾದಂಥ ಹಣ ಕೊಡುವಂಥ ಕೆಲಸ ಆಗಲಿ, ಇಂಥ ನೂರಾರು ಯೋಜನೆಗಳನ್ನು ಈ ಒಂದು ಸಂಸ್ಥೆ ಮಾಡ್ತಾ ಇದೆ. ಇರಲು ಮನೆ ಇರಲಿಲ್ಲ, ಆದ್ದರಿಂದ ಮನೆ ಮಾಡಿಕೊಟ್ಟಿದ್ದಕ್ಕಾಗಿ ಎಲ್ಲ ಧರ್ಮಸ್ಥಳದ ಪದಾಧಿಕಾರಿಗಳಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೂ ಮಾಲನ್ಬಿ ಅವರ ವತಿಯಿಂದ ಹಾಗೂ ಅವರ ಪರಿವಾರದ ವತಿಯಿಂದ ಎಲ್ಲ ಗ್ರಾಮಸ್ಥರ ವತಿಯಿಂದ ಅವರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಲಾಸ್ ಆಗುತ್ತೆ ಸರ್, ಹಿಂದೆ ಹೋಗ್ಬೇಕಾಗತ್ತೆ. ಮಾರ್ಚ್ 28ರಂದು ಬೀದರ್ನಲ್ಲಿ ಜರುಗಲಿರುವಂತಹ ರಾಜ್ಯ ಮಟ್ಟದ 40ನೇ ಪತ್ರಕರ್ತರ ಸಮ್ಮೇಳನ ಇದೊಂದು ಐತಿಹಾಸಿಕ ಸಮ್ಮೇಳನವಾಗಿ ಇತಿಹಾಸದ ಪುಟಗಳಲ್ಲಿ ಉಳಿಯುವಂತಾಗಬೇಕು. ಈ ರೀತಿಯಾಗಿ ಅರ್ಥಪೂರ್ಣವಾಗಿ ಸಮ್ಮೇಳನ ಜರುಗಲಿ ಎಂದು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷ ಶಿವಾನಂದ ತಗಡೂರು ಅವರು ತಿಳಿಸಿದರು. ನಗರದಲ್ಲಿ ಸಮ್ಮೇಳನದ ಕಚೇರಿ ವೆಬ್ಸೈಟ್ ಉದ್ಘಾಟನೆ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡ್ತಾರೆ. ಸಮ್ಮೇಳನ ಎಂಬುದು ಪ್ರಾಮಾಣಿಕ ಮತ್ತು ಬದ್ಧತೆಯಿಂದ ಕೂಡಿರಬೇಕು. ಸಮ್ಮೇಳನಕ್ಕೆ ಆಗಮಿಸಿದ ವಿವಿಧ ಜಿಲ್ಲೆಗಳ ಜನರು ಈ ಸಮ್ಮೇಳನದ ಯಶಸ್ಸನ್ನು ತಮ್ಮ ಹೃದಯದಲ್ಲಿ ಕಾಪಿಟ್ಟುಕೊಳ್ಳುವಂತಾಗಬೇಕು. ಈ ರೀತಿಯ ಕಾರ್ಯವನ್ನು ಎಲ್ಲರೂ ಕೂಡಿ ಕಟಿಬದ್ಧವಾಗಿ ಕೆಲಸ ಮಾಡಿದಾಗ ಮಾತ್ರ ಅದು ಯಶಸ್ವಿಯಾಗಲಿಕ್ಕೆ ಸಾಧ್ಯ ಆಗುತ್ತೆ. ವಿವಿಧ ಸಮಿತಿಗಳನ್ನು ರಚನೆ ಮಾಡಲಾಗಿದೆ. ಎಲ್ಲರೂ ಕೂಡ ಪ್ರತ್ಯೇಕವಾಗಿರುವಂತಹ ಸಭೆಗಳನ್ನು ಮಾಡಬೇಕು. 3-4 ಸಭೆಗಳನ್ನು ಮಾಡಿ ಯಾರ್ಯಾರು ಯಾವ್ಯಾವ ಜವಾಬ್ದಾರಿಗಳನ್ನು ತೆಗೆದುಕೋಬೇಕು, ಯಾವ್ಯಾವ ರೀತಿಯಾಗಿ ಒಂದು ಕಟಿಬದ್ಧವಾಗಿ ಕೆಲಸ ಮಾಡಬೇಕು ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಮನಗಾಣಬೇಕು. ಎಲ್ಲರೂ ಕೂಡ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ಆಹಾರ ಸಮಿತಿ ಇರ್ಬೋದು, ಪ್ರಚಾರ ಸಮಿತಿ ಇರ್ಬೋದು, ಸ್ವಾಗತ ಸಮಿತಿ ಇರ್ಬೋದು, ಆಮೇಲೆ ವೇದಿಕೆ ಸಮಿತಿ ಇರಬಹುದು. ಈ ರೀತಿಯಾಗಿ ಎಲ್ಲರೂ ಕೂಡ ಒಂದು ಕರೆಕ್ಟಾಗಿ ಕೆಲಸ ಮಾಡಿದಾಗ ಸಮ್ಮೇಳನ ಒಂದು ಅದ್ಭುತವಾದ ಯಶಸ್ಸನ್ನು ಕಾಣುತ್ತೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಕೆ.ವಿ. ಪ್ರಭಾಕರ್ ಅವರು ಮಾತನಾಡ್ತಾ ಸಮ್ಮೇಳನ ಕಾಟಾಚಾರಕ್ಕಾಗಿ ನಡೆಯದೆ ಅರ್ಥಪೂರ್ಣವಾಗಿ ನಡೆಯಬೇಕು. ಪತ್ರಕರ್ತರ ಮುಂದಿರುವ ಸವಾಲುಗಳ ಕುರಿತು ಸಮ್ಮೇಳನದಲ್ಲಿ ಚರ್ಚೆ ಆಗಬೇಕು. ಪತ್ರಕರ್ತರಂದರೆ ಸಮಾಜ ಮತ್ತು ಸರ್ಕಾರದ ಮಧ್ಯೆ ಕಾರ್ಯ ಮಾಡುವ ಸೇತುವೆ ಇದ್ದಂತೆ. ಮಾಧ್ಯಮಗಳು ಸಮಾಜದ ಸಮಸ್ಯೆಗಳನ್ನು ಬಿತ್ತರಿಸಿದರೆ ಸರ್ಕಾರ ಎಚ್ಚೆತ್ತುಕೊಂಡು ಕೆಲಸ ಮಾಡಲು ಅನುಕೂಲವಾಗುತ್ತೆ. ಈ ನಿಟ್ಟಿನಲ್ಲಿ ಪತ್ರಕರ್ತರ ಅಭಿವೃದ್ಧಿಗೆ ಸರ್ಕಾರ ಸದಾ ಬದ್ಧವಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪತ್ರಕರ್ತರ ಹಿತದೃಷ್ಟಿಯಿಂದ ಹಲವು ತಿದ್ದುಪಡಿಗಳು, ಯೋಜನೆಗಳನ್ನು ಜಾರಿಗೆ ತರಲಾಗ್ತಾ ಇದೆ ಎನ್ನುವಂಥ ಮಾತನ್ನು ಕೂಡ ಪ್ರಭಾಕರ್ ಅವರು ಹೇಳಿದರು. ಕಾಳಜಿ ಬದ್ಧತೆಯನ್ನು ನಾವು ನೋಡ್ತಾ ಬಂದಿದ್ವಿ. ಅಷ್ಟೇ ಅಲ್ಲ, ಅವ್ರ ಪೀಠದಲ್ಲಿ ಕೂತಾಗ ಯಾವಾಗಲೂ ಒಂದ್ಸಲಿ ಅನ್ನಿಸ್ತವ್ರಿಗೆ ನಾನು ಇಲ್ಲಿ ಕೂತಿದ್ದೀನಿ, ಆದರೆ ಬಸವಣ್ಣನ ವಿಚಾರವನ್ನು ಇಲ್ಲಿ ತರಬೇಕಲ್ಲ ಅಂತೇಳಿ ಅನ್ನಿಸ್ದಾಗ ಅವರಿಗೆ ಅನುಭವ ಮಂಟಪದ ಕಲ್ಪನೆಯನ್ನು ಯೋಚನೆ ಮಾಡಿ ಅವರು ಕೂತಿರುವಂಥ ಪೀಠದ ಹಿಂಭಾಗದಲ್ಲಿ ಅದರ ಅನಾವರಣ ಮಾಡಿಸುವಂಥ ಕೆಲಸವನ್ನು ಮಾಡುವಂಥ ಏಕೈಕ ಸಭಾಪತಿ ಅಂದರೆ ಬಸವರಾಜ ಹೊರಟ್ಟಿಯವರು. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಅದನ್ನು ಅನಾವರಣ ಮಾಡಿಸಿದ್ರು. ಆ ಥರ ಕಲ್ಪನೆಯನ್ನು ಕೂಡ ಇಟ್ಕೊಂಡು ಅವರು ಕೆಲಸ ಮಾಡ್ಕೊಂಡು ಬಂದಂಥವ್ರು. ಹಾಗಾಗಿ ಇವತ್ತು ಈ ಬೀದರ್ ಪತ್ರಿಕಾ ಸಮ್ಮೇಳನ, ರಾಜ್ಯ ಪತ್ರಕರ್ತರ ಸಮ್ಮೇಳನ ಭಾಳ ಮಹತ್ವದ ಸಮ್ಮೇಳನ ಆಗುವಂಥದ್ದಿದೆ. ಅನೇಕರು ಈಗಾಗಲೇ ನಮ್ಮ ಮದನಗೌಡರ ಜೊತೆ ನಮ್ಮ ಮಾತನಾಡುವಾಗ ಹೇಳ್ತಾ ಇದ್ರು, ಶ್ರೀಲಂಕಾದಿಂದ ಯಾರು ಬರ್ತಾರೆ, ಬರ್ಮಾದಿಂದ, ಬಾಂಗ್ಲಾದಿಂದ ಯಾರು ಬರ್ತಾರೆ, ನೇಪಾಳದಿಂದ ಯಾರು ಬರ್ತಾರೆ, ಈ ಥರದ್ದೆಲ್ಲ ಭಾಳ ದೊಡ್ಡ ಸಂಗತಿ ಇದು. ಒಂದು ಸಮ್ಮೇಳನ ಅಂದರೆ ಒಂದು ದಿನದಲ್ಲ, ಇದಕ್ಕೊಂದು ದೊಡ್ಡ ಈ ಯಾರ್ಯಾರು ಎಲ್ಲರ ಟೈಮನ್ನು ಕೂಡ ಅಲ್ಲಿಗೆ ಜೋಡಿಸುವಂಥದ್ದು ಇದೆಯಲ್ಲ, ಭಾಳ ಕಷ್ಟದ ಕೆಲಸ. ಆ ಕೆಲಸವನ್ನು ಇವತ್ತು ರಾಜ್ಯ ಸಮ್ಮೇಳನದ ಸಲುವಾಗಿ ನಾವು ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಇಲ್ಲಿ ನಡೆಯುವಂಥ ಸಮ್ಮೇಳನ ಐತಿಹಾಸಿಕ ಸಮ್ಮೇಳನವಾಗಿ ಉಳಿಬೇಕು. ಎಲ್ಲರೂ ನೀವು ಮತ್ತೆ ಬೀದರ್ನವರು ಯಾವುದೋ ಊರಿಗೆ ಪ್ರಯಾಣ ಮಾಡುವಾಗ ಅಥವಾ ಚಾಮರಾಜನಗರ, ಹೀಗಾಗಿ ಇಂಥ ಸಮ್ಮೇಳನಗಳು ಕೇವಲ
ಕಾಟಾಚಾರಕ್ಕೆ ನಡೆಯುವಂತಾಗಬಾರ್ದು. ಒಂದು ಅರ್ಥಪೂರ್ಣವಾಗಿ ನಡೆದ್ರೆ ಆ ಸಮ್ಮೇಳನಕ್ಕೂ ಒಂದು ಗೌರವ. ಹೀಗಾಗಿ ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ, ಜಿಲ್ಲಾಧ್ಯಕ್ಷರಿದ್ದಾರೆ, ಬೀದರ್ನಿಂದನೇ ಒಂದು ಚರ್ಚೆ ಸ್ಟಾರ್ಟ್ ಆಗಲಿ. ಯಾಕೆಂತಂದರೆ ಇವತ್ತು ನಾವು ಹೊಸ ಸವಾಲುಗಳಿಗೆ ಯಾವ ರೀತಿ ತೆರ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೊಸ ಪೀಳಿಗೆಯ ಪತ್ರಕರ್ತರಿಗೆ ಇಲ್ಲಿರುವಂಥ ಹಿರಿಯರೆಲ್ಲರೂ ಕೂಡ ಮಾರ್ಗದರ್ಶನ ಮಾಡಬೇಕು. ಯಾಕೆಂತಂದ್ರೆ ಒಬ್ಬ ಪತ್ರಕರ್ತ ಅಂತಂದರೆ ಅವನು ಸಮಾಜ ಮತ್ತು ಸರ್ಕಾರದ ನಡುವೆ ಒಂದು ಸೇತುವೆಯಾಗಿ ಕೆಲಸ ಮಾಡ್ತಾನೆ. ಜನರದ ಕಷ್ಟ ಸುಖ ಇರ್ಬೋದು, ದುಃಖ ದುಮ್ಮಾನಗಳನ್ನು ಸರ್ಕಾರಕ್ಕೆ ತಲುಪಿಸುವಂಥ ಕೆಲಸ ಮಾಡೋದು ಪತ್ರಕರ್ತರೇ ಆಗಿರ್ತಾರೆ. ಈಗಾಗಲೇ ನಾವು 4ನೇ ಸ್ತಂಭ ಅಂತ, ಪ್ರಜಾಪ್ರಭುತ್ವದ 4ನೇ ಸ್ತಂಭ ಅಂತ ಕೂಡ ನಾವು ಕರಿತೀವಿ. ಪತ್ರಕರ್ತರು ಅರ್ಥಪೂರ್ಣವಾಗಿ ಜನರಿಗೆ ಉಪಯೋಗವಾಗುವ ರೀತಿಯಲ್ಲಿ ಕೆಲಸ ಮಾಡಿದ್ರೆ ನಿಜಕ್ಕೂ ಕೂಡ ಅದು ಅನುಕೂಲ ಆಗುತ್ತೆ. ಮತ್ತು ಸರ್ಕಾರ ಕೂಡ ತಿದ್ದುಕೊಳ್ಳೋಕ್ಕೆ, ತನ್ನ ತಪ್ಪುಗಳನ್ನು ತಿದ್ದುಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ನಾನು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು ವಿಚಾರ, ಈಗ ಬಜೆಟ್ ಬಗ್ಗೆ ನಾನು ಹೇಳಿದೆ. ಇವತ್ತು ಪತ್ರಕರ್ತರಿಗೆ ಏನಾದರೂ ಅನುಕೂಲ ಆಗಿದ್ರೆ ಅದು ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರಿಂದ ಅಂತ ನಾನು ಘಂಟಾಘೋಷವಾಗಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಯಾಕೆಂತಂದ್ರೆ ನಾನು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಂತಲ್ಲ. ಈಗ ಉದಾಹರಣೆಗೆ 2000 ಈ ಕಾರ್ಯಕ್ರಮಕ್ಕೆ ಕೃಷಿ ಲಾಭದಾಯಕ ಕ್ಷೇತ್ರ ಆಗಬೇಕು ಅಂದರೆ ಅಲ್ಲಿ ಚರ್ಚೆಗಳಾಗಬೇಕು, ಸಂಶೋಧನೆಗಳಾಗಬೇಕು, ಮಾರುಕಟ್ಟೆ ಲಭ್ಯತೆಯನ್ನು ವಿಚಾರ ಮಾಡಬೇಕು, ಸರ್ಕಾರದ ಯೋಜನೆಗಳು ರೈತರ ಮನೆ ಬಾಗಿಲಿಗೆ ತಲುಪುವಂತಾಗಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ಅವರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ, ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ ಹಾಗೂ ಮೀನುಗಾರಿಕೆ ಇಲಾಖೆ ಬೀದರ್ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ನಗರದ ನೆಹರು ಕ್ರೀಡಾಂಗಣದಲ್ಲಿ ಆಯೋಜಿಸಿದ ಉದ್ಯೋಗ ಮೇಳ, ಸಿರಿಧಾನ್ಯ ಮೇಳ, ಫಲಪುಷ್ಪ ಮೇಳ ಹಾಗೂ ಮತ್ಸ್ಯ ಮೇಳ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತಾಡ್ತಾರೆ. ಜಿಲ್ಲೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೈಗಾರಿಕೆಗಳು ಇಲ್ಲದೇ ಇರುವುದರಿಂದ 75% ಜನರು ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ. ಆದ್ದರಿಂದ ಕೃಷಿಗೆ ಹೆಚ್ಚು ಉತ್ತೇಜನವನ್ನು ನೀಡಬೇಕಾಗಿದೆ, ರೈತರಿಗೆ ಸಹಕಾರ ನೀಡಬೇಕಾಗಿದೆ ಎನ್ನುವಂಥ ಮಾತನ್ನು ಕೂಡ ಹೇಳ್ತಾರೆ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾಕ್ಟರ್ ಗಿರೀಶ್ ಬದೋಲೆ ಪ್ರಾಸ್ತಾವಿಕವಾಗಿ ಮಾತನಾಡ್ತಾರೆ. ಇದೇ ಸಂದರ್ಭದಲ್ಲಿ ಒಂದು ಮೇಳದ ಅಂಗವಾಗಿ ಕೃಷಿ, ತೋಟಗಾರಿಕೆ, ಮೀನುಗಾರಿಕೆ, ಗ್ರಾಮೀಣ ಅಭಿವೃದ್ಧಿ, ಕೌಶಲ್ಯಾಭಿವೃದ್ಧಿ, ಉದ್ಯೋಗ ಇಲಾಖೆ ಸೇರಿದಂತೆ ವಿವಿಧ ಸರ್ಕಾರಿ ಇಲಾಖೆಗಳು, ಖಾಸಗಿ ಸಂಸ್ಥೆಗಳು ಸ್ಥಾಪಿಸಿದ 49 ಮಳಿಗೆಗಳಿಗೆ ಸಚಿವರು ಭೇಟಿ ನೀಡಿ ವೀಕ್ಷಣೆಯನ್ನು ನಡೆಸುತ್ತಾರೆ. ವೇದಿಕೆ ಕಾರ್ಯಕ್ರಮ ಚಾಲನೆಗೂ ಮುನ್ನ ನಗರದ ಛತ್ರಪತಿ ಶಿವಾಜಿ ವೃತ್ತದಿಂದ ನೆಹರು ಕ್ರೀಡಾಂಗಣದವರೆಗೆ ನಡೆದ ಸಿರಿಧಾನ್ಯ ನಡಿಗೆ ಮೆರವಣಿಗೆಗೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಚಾಲನೆಯನ್ನು ನೀಡಿದರು. ಮೆರವಣಿಗೆಯಲ್ಲಿ ಸಿರಿಧಾನ್ಯ ಹೊತ್ತ ಮಹಿಳೆಯರು ಗಮನ ಸೆಳೆದರು. ಈ ಸಂದರ್ಭದಲ್ಲಿ ಪೌರಾಡಳಿತ ಹಾಗೂ ಸಚಿವ ರಹೀಂ ಖಾನ್, ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮಾಲಾ ನಾರಾಯಣರಾವ್, ಬಾಬು ಹೊನ್ನನಾಯ್ಕ್, ಅಧ್ಯಕ್ಷರು ಅಚ್ಚುಕಟ್ಟು ಪ್ರದೇಶಾಭಿವೃದ್ಧಿ ಪ್ರಾಧಿಕಾರ, ಕೃಷ್ಣ ಮೇಲ್ದಂಡೆ ಯೋಜನೆ, ಕಾಡಾ, ಭೀಮರಾಯನಗುಡಿ, ಕಲಬುರಗಿ, ಬೀದರ್ ಕೃಷಿಕ ಸಮಾಜದ ಜಿಲ್ಲಾಧ್ಯಕ್ಷ ಸಿದ್ದರಾಮಯ್ಯ ಸ್ವಾಮಿ, ವಿಶ್ವನಾಥ್ ಪಾಟೀಲ್ ಮಾಡ್ಗೋಳ್, ರಾಜ್ಯ ಪ್ರತಿನಿಧಿ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ಬೆಂಗಳೂರು ಹನುಮಂತ್ ಚೌಹಾಣ್, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಬೀದರ್ ಮಹಾನಗರ ಪಾಲಿಕೆ ಆಯುಕ್ತ ಮುಕುಲ್ ಜೈನ್, ಜಂಟಿ ಕೃಷಿ ನಿರ್ದೇಶಕರಾದ ದೇವಿಕಾ, ಮೀನುಗಾರಿಕೆ ಉಪನಿರ್ದೇಶಕರಾದ ಜಾನ್ವಿ ಸೇರಿದಂತೆ ಅನೇಕ ಇಲಾಖೆ ಅಧಿಕಾರಿಗಳು ಭಾಗವಹಿಸುತ್ತಾರೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದರ್ ಆಕಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.